ಮಾನವೀಯತೆ ಇದೆ ಅಂತ ಅನ್ನೋಕ್ಕೆ ಇವತ್ತಿನ ದಿನಾನೇ ಸಾಕ್ಷಿ. ಹೇಗೆ ಅಂತ ಕೇಳ್ತೀರಾ? ಬನ್ನಿ. ಇವತ್ತು ಬೆಳಗ್ಗೆ ನಾನು ನಮ್ಮ ಯಜಮಾನ್ರು ರೆಡಿಯಾಗಿ ಬಂದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಫುಲ್ ರಾಯಚೂರು ಬಂದ್. ಸೊ ನಾವೇನು ಮಾಡಿದ್ವಿ, ಇನ್ಸ್ಟಿಟ್ಯೂಟ್ ದಾರಿಲಾದರೂ ಹೋಗೋಣ ಅಂತಂದರೆ ಇಲ್ಲೊಬ್ಬರು ಅಜ್ಜಿ ನೋಡ್ರಿ ಮಜ್ಜಿಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಇವರೇ ನೋಡ್ರಿ. ಅಂದರೆ ದೊಡ್ಡದಾಗಿಯೇ ಸಹಾಯ ಮಾಡಬೇಕು ಅಂತೇನಿಲ್ಲ. ಅವರು ಪಾಪ ಒಬ್ಬರೇ ನಿಂತ್ಕೊಂಡು ಮಜ್ಜಿಗೆನ ಪಾದಯಾತ್ರೆ ಹೋಗೋ ಜನಕ್ಕೆಲ್ಲ ಕೊಡ್ತಿದ್ದಾರೆ. ಆಮೇಲೆ ಮತ್ತು ಇಂಥವರು ನಮ್ಮ ರಾಯಚೂರಾಗದಾರ ಅನ್ನೋಕೆ ಖುಷಿ ಆಗುತ್ತೆ ನೋಡ್ರಿ. ಮತ್ತು ವಾಪಸ್ ಮನೆಗೆ ಬಂದು ನಮ್ಮ ಯಜಮಾನ್ರಿಗೆ ಟೀ ಮಾಡಿ ಕೊಟ್ಟ ಮತ್ತು ರಿಮ್ಸಿಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಬೇಕು ಅಂದರೆ ಫುಲ್ ಸ್ಟ್ರಿಕ್ಟಾಗಿ ಬಂದ್ ಮಾಡಿಬಿಟ್ಟಿದ್ರು ಇವತ್ತು ರಾಯಚೂರು. ಅದಕ್ಕೆ ರೈಲ್ವೆ ಸ್ಟೇಷನ್ ದಾರಿಯಲ್ಲಿ ಹೋದರೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಆ್ಯಂಡ್ ಟ್ರಾಫಿಕ್ ಪೊಲೀಸರೆಲ್ಲ ಇವತ್ತು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರು ಟ್ರಾಫಿಕ್ಕೆಲ್ಲ. ಥ್ಯಾಂಕ್ ಯು ಸರ್ಸ್ ಎಲ್ಲರಿಗೂ. ಮತ್ತು ನಮ್ಮ ರಾಯಚೂರಿನ ಬಿಸಿಲಿಗೆ ಫುಲ್ ಡಿಹೈಡ್ರೇಟ್ ಆಗ್ತೀವಿ ನೋಡ್ರಿ. ಅದಕ್ಕೆ ಎಳ್ನೀರು ಕುಡಿಸಿದ್ರು ನಮ್ಮ ಯಜಮಾನ್ರು. ಎಳ್ನೀರು ಕುಡ್ಕೊಂಡು ನಾವು ರಿಮ್ಸಿಗೆ ಹೋದ್ವಿ ನನ್ನ ಕೆಲಸ ಮುಗಿಸ್ಕೊಂಡು. ಇದು ನೋಡ್ರಿ ಪುತ್ತರೇಕಲು ಅಂತ ತೆಲುಗಲ್ಲಿ ಹೇಳ್ತಾರೆ, ಕನ್ನಡದಾಗ ಏನು ಹೇಳ್ತಾರೆ ಗೊತ್ತಿಲ್ಲ. ನೀರು ದೋಸೆ ಥರ ಇರುತ್ತೆ, ಮಡಿಕೆ ಮೇಲೆ ಮಾಡ್ತಾರೆ. ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸುತ್ತಿ ಕೊಡ್ತಾರೆ. ಈ ಸ್ವೀಟ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಮನೆಗೆ ಬಂದು ನಮ್ಮ ತಂಗಿಯವ್ರಿಗೆ ನೋಡ್ರಿ ಕೆಲಸ ಹಚ್ಚಿದ್ದೆ, ಕಾಂಪಿಟೇಷನ್ ಹಚ್ಚಿ ಇಬ್ರಿಗೂ ಕೆಲಸ ಹಚ್ಚಿದ್ದೆ. ಆ್ಯಂಡ್ ಇವತ್ತಿನ ಡೇ ಇಷ್ಟೇ. ಬಾಯ್ ಬಾಯ್.